ಸಿನಿಮಾ ಡಿಲೇ ಆಗೋದು, ಶುರು ಆಗೋದು. ಸೊ ಒಳ್ಳೊಳ್ಳೆ ದಿನಗಳು ಅಂತ ಈಗ ಕೂಡಿ ಬಂದ್ಬಿಡ್ತು. ಈಗ ಆಲ್ರೆಡಿ ಬೈಸ್ಕೊತಾ ಇದ್ದೀನಿ ತುಂಬ ಜನಕ್ಕೆ, ಡಿಲೇ ಆಯಿತು, ಪಿಕ್ಚರ್ಗಳು ಮಾಡ್ತಿಲ್ಲ ಅಂತ. ಕಾಲ ಕೂಡ್ಕೊಂಬಂದ್ಬಿಡ್ತು. ಬಂಡೆ ಮಾಕಾಳಮ್ಮನ ಹತ್ರನೇ 2 ಸಿನಿಮಾನು ಪೂಜೆನೂ ನೆರವೇರ್ತು. ಇದನ್ನ ಆದಷ್ಟು ಬೇಗ ಯಾವುದನ್ನ ಫಸ್ಟು ತೆರೆ ಮೇಲೆ ತಗೊಂಡ್ಬರ್ಬೋದು ಅಂತ ಯೋಚನೆ ಮಾಡಿಕೊಂಡು ಆದಷ್ಟು ಬೇಗ ಒನ್ ಬೈ ಒನ್ ಸಿನಿಮಾನ ಪರದ ಮೇಲೆ ತಗೊಬೇಕು ಅನ್ನೋ ಒಂದು ಕಾರಣಕ್ಕೆ ಪೂಜೆಗಳನ್ನ ಮಾಡ್ತಾ ಇದ್ದೀನಿ ಕಣಮ್ಮ. ಬಟ್ ಒಂದು ಉದ್ದೇಶದಿಂದನೇ ಮಾಡಿದೀವಿ. ಮುಂದಕ್ಕೆ ಹೇಳ್ತೀನಮ್ಮ ಅದೇನು ಅಂತ. 2ರಲ್ಲಿ ಫಸ್ಟ್ ಶೂಟಿಂಗ್ ಶುರು ಆಗೋದು ಈ ಪಿಕ್ಚರ್ ಉಗ್ರಾಯುಧಮ್ ಜೊತೆಗೆ ಸ್ಪ್ಲಿಟ್ ಡೇಟ್ಸ್ ಅಲ್ಲಿ ಆ ಪಿಕ್ಚರ್ಗೂ ಕೊಟ್ಟಿದ್ದೀನಿ, ಪರಾಕು ಕೊಟ್ಟಿದ್ದೀನಿ. ಬಟ್ ರಿಲೀಸ್ ಫಸ್ಟ್ ಈ ಪಿಕ್ಚರ್ನ ಪ್ಲಾನ್ ಮಾಡ್ತಾ ಇರೋದು ಪ್ರಿಸೈಸ್ಲಿ. ಬಗೀರ ಆದ್ಮೇಲೆ ಅದರ ರಿಲೀಸ್ ಅಂದ್ರೆ ಅದು ಉಗ್ರಾಯುಧಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಔಟ್ ಅಂಡ್ ಔಟ್ ಮಾಸ, ಡ್ರಾಮಾನ, ಆಕ್ಷನ್, ಲವ್ ಏನು ಅನ್ನೋದನ್ನ ಮುಂದಕ್ಕೆ ಹೇಳ್ತೀನಿ. ಈಗ ಫಸ್ಟ್ ಕೆಲಸ ಮಾಡ್ಕೋತೀನಿ ಕಣಮ್ಮ. ನಿಮ್ಗೊಂದು ಒಪ್ಪಿಸ್ಬೇಕಾಗಿತ್ತು, ಯಾಕೆ ಸಿನಿಮಾಗಳು ಲೇಟ್ ಮಾಡ್ತಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಏನೋ ನನ್ನ ಟೈಮ್ ಕುಡ್ಕೊಂಡ್ ಬಂದಿದೆ. ಇವ 2 ಪಿಕ್ಚರ್ ಪೂಜೆ ಆಗಿದೆ. ಸೊ ಹಾಗಾಗಿ ಮಿಕ್ಕಿದನ್ನೆಲ್ಲ ಉಗ್ರಾಯುಧಮ್ ಬಗ್ಗೆ ಇವಾಗ ಏನೇ ಹೇಳಿದ್ರು ತುಂಬಾ ಅರ್ಲಿ ಆಗ್ಬಿಡುತ್ತೆ ನಮಗೆ. ಇವತ್ತು ಅವ್ನು ಯಾಕೆ ನಮಗೆ, ನಾನು ಲೊಕೇಶನ್ ಬಗ್ಗೆನೂ ಹೇಳ್ತಿರ್ಲಿಲ್ಲ, ನಮ್ಮ ನಿರ್ದೇಶಕರು ಹೇಳ್ಬಿಟ್ರು ಎಲ್ಲ. ಬಟ್ ನಾನು ಏನು ಬಿಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಟೈಟ್ಲ್ನು ಇಷ್ಟು ಬೇಗ ಬಿಡಬಾರ್ದು ಅಂದ್ಕೊಂಡಿದ್ವಿ. ಬಟ್ ಆದರೂ ತುಂಬ ಒತ್ತಡ ಇದ್ದಿದ್ರಿಂದ ಟೈಟ್ಲ್ನು ಇವಾಗಲೇ ಅನೌನ್ಸ್ ಮಾಡಿದ್ವಿ. ಸೊ ಆದಷ್ಟು ಬೇಗ ಈ ಚಿತ್ರ ದೊಡ್ಡ ಪರದ ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಮ್ಮ ಸುಮಾರು ಒಂದು 200 ಕತೆ ಕೇಳಿದ್ದೀನಿ. 200 ಕಥೆಯಲ್ಲಿ ಇಷ್ಟವಾಗಿದ್ದೆ 3. ಆ 3ರಲ್ಲಿ ಇದೊಂದು ಉಗ್ರಾಯುಧಮ್. ಜೊತೆಗೆ ಸುಲಭವಾಗ್ಲಿಲ್ಲ ನನಗೆ ಪಿಕ್ಚರ್ನ ರೆಡಿ ಮಾಡ್ಕೊಳ್ಳಿಕ್ಕೆ. ಇದನ್ನ ತೆಗೆಯುವಂಥ ತಾಕತ್ತು ಇರಬೇಕು ಯಾರಿಗೇ ಆಗಲಿ. ಒಂದು ಛಲ ಇರಬೇಕು, ಒಂದು ವಿಷಯ ಗೊತ್ತಿರಬೇಕು, ಟೆಕ್ನಿಕಾಲಿಟಿ ಗೊತ್ತಿರಬೇಕು, ಹಿಸ್ಟ್ರಿ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಏನೇ ಆಗಿರಲಿ, ನಾವೇನೇ ಸೃಷ್ಟಿ ಮಾಡಿದ್ರು ಹಿಸ್ಟ್ರಿ ಅನ್ನೋ ಒಂದು ವಿಷಯನ ಭಾಳ ತಿಳ್ಕೊಂಡಿರ್ಬೇಕು. ಆ ಒಂದು ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ಹಲವಾರು ಜನ ಬುದ್ಧಿವಂತರಿದ್ದಾರೆ, ತಿಳ್ಕೊಂಡಿರೋರು ಇದ್ದಾರೆ, ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡಿರೋರು, ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಇದನ್ನ ನಾವು ಸುಮಾರು 600-700 ವರ್ಷಗಳ ಹಿಂದೆ ಹೋಗ್ತಿದ್ವಿ ಅಂದ್ರೂ ಅದಕ್ಕೊಂದು ಕಾರಣ ಇದೆ. ಅಂಡ್ ಇಟ್ಸ್ ಅ ಪೀರಿಯಾಡಿಕಲ್ ಡ್ರಾಮಾ ಅಟ್ ದ ಎಂಡ್ ಆಫ್ ದ ಡೇ. ಇದನ್ನ ಹೇಗೆ ನಾವು ನಿಭಾಯಿಸ್ತೀವಿ, ಇದನ್ನ ಹೇಗೆ ನಾವು ಪರದ ಮೇಲೆ ತಗೊಂಡ್ಬರ್ತೀವಿ ಅನ್ನೋದು ನಮಗೂ ದೊಡ್ಡ ಚಾಲೆಂಜಿಂಗ್ ಆಗೇ ಇದೆ. ಅದನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೆಲಸದ ಮೂಲಕ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಷ್ಟವಾಯಿತು. ಯಾಕೋ ಈ ಪಾತ್ರನ ಮಾಡಲೇಬೇಕು ಅನ್ನೋ ಒಂದು ಆಸೆ ಸಹ ಇತ್ತು ನನಗೆ. ಯಾವ್ದಾದ್ರು ಒಂದು ಹಿಸ್ಟೋರಿಕಲ್ ಪೀರಿಯಾಡಿಕಲ್ ಡ್ರಾಮಾ ಒಂದು ಟಚ್ ಮಾಡಬೇಕು ಅನ್ನೋದಿತ್ತು. ಅದನ್ನ ತೂಗುವಂತ ನಿರ್ದೇಶಕರು ಬೇಕು. ಯಾಕಂದ್ರೆ ನಮಗೆ ಒಳ್ಳೆ ಕ್ಯಾಪ್ಟನ್ ಕೌಂಟ್ ಆಗ್ತಾರೆ. ಅದನ್ನ ನನಗೆ ನಮ್ಮ ಪುನೀತ್ ಅವರದಲ್ಲೇ ನನಗೆ ಕಾಣಿಸಿದ್ದು. ಬಹಳ ಹಳೆ ಪರಿಚಯ. ಅವತ್ತು ನಾವು ಚಿಕ್ಕ ಮಕ್ಕಳಾಗಿದ್ವಿ ಎಲ್ಲ ಸೇರ್ಕೊಂಡಾಗ. ಸುಮಾರು 16 ವರ್ಷದಿಂದ ಪರಿಚಯ ನನಗೆ. ಅವ್ರ ಬಗ್ಗೆ ನನಗೆ ಗೊತ್ತಿತ್ತು. ಅವ್ರು ಮಾಡಿದಂಥ ಕೆಲಸಗಳು, ಅವರು ಪ್ರಶಾಂತ್ ಅವ್ರ ಜೊತೆ ಆಗಲಿ, KGF ಅಲ್ಲಿ ಟ್ರಾವೆಲ್ ಮಾಡಿದ್ದಾಗಲಿ, ಆಮೇಲೆ ನನ್ನ ಕಸಿನ್ ಗುರು ಅವ್ರ ಜೊತೆ ಒಂದು ಫಿಲ್ಮ್ ಅನೌನ್ಸ್ ಮಾಡಿದ್ದಾಗಲಿ ಎಲ್ಲ ನನ್ನ ಗಮನದಲ್ಲಿತ್ತು. ಸೊ ಯಾಕೆ ಇದನ್ನೊಂದು ಪ್ರಯತ್ನ ಮಾಡಬಾರ್ದು ಅಂದಾಗ ನನಗೆ ಇವ್ರು ಬಿಟ್ಟು ಇನ್ಯಾರು ಸದ್ಯಕ್ಕೆ ನನಗೆ ಕಾಣಿಸ್ಲಿಲ್ಲ. ಇವ್ರು ಬಿಟ್ಟು ಇನ್ಯಾರು ಇದನ್ನ ಮಾಡ್ಬೋದು ಅಂತ ನನಗೆ ಅನ್ನಿಸ್ಲಿಲ್ಲ ಸದ್ಯಕ್ಕೆ. ಸೊ ಇವ್ರ ಜೊತೆ ಅದು ಸಿಕ್ಕಿರೋದು ನನಗೂ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ. ನಮ್ಮ ದೊಡ್ಡ ವಿಷಯನೇ ಅಲ್ಲ. ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಅಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಇಷ್ಟು ಬೆವರು ಸುರಿಸ್ದೆ, ನಾನು ಇಷ್ಟು ರಕ್ತ ಸುರಿಸ್ದೆ, ನನಗೆ ಹಿಂಗಾಯ್ತು ಹಂಗಾಯ್ತು. ಎಲ್ಲ ಸಿನಿಮಾಗಳಲ್ಲೂ ಆ ಕತೆ ಸಿಗುತ್ತೆ ನಿಮಗೆ. ಆದರೆ ಔಟ್ಪುಟ್ ಏನು ಬರುತ್ತೆ ಅನ್ನೋದೇ ಎಲ್ರಿಗೂ ಇರೋ ಕ್ವೆಶ್ಚನ್ ಮಾರ್ಕ್. ಸೊ ಹಾಗಾಗಿ ನಾನು ಜಾಸ್ತಿ ನನ್ನ ಔಟ್ಪುಟ್ ಬಗ್ಗೆ ಗಮನ ಹರಿಸ್ತೀನಿ ಹೊರತು ನಾನು ಪಡೋ ಶ್ರಮ, ನಾನು ತಗೊಳ್ಳೋ ಏಟು, ನನಗಾಗಿರೋ ಏಟು ಬಗ್ಗಿರಲ್ಲಿ ತುಂಬ ಮಲ್ಟಿಪಲ್ ಫ್ರಾಕ್ಚರ್ಸ್ ಆಯಿತು. ನನಗೆ ಕಂಪ್ಲೀಟ್ ACL ಟೇರ್ ಆಯಿತು, ಬ್ಯಾಕ್ ಇಂಜುರಿ ಆಯಿತು. ಅದನ್ನ ಹೇಳಿಕೊಂಡು ನಾನು ನನ್ನ ಸಿನಿಮಾಗೆ ನಮ್ಮ ಜನಗಳನ್ನ ಕರೆಸ್ಕೊಳ್ಳೋಕೆ ಇಷ್ಟ ಅಲ್ಲ ಕಣಮ್ಮ. ನಮ್ಮ ಅಭಿಮಾನಿಗಳನ್ನ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಪ್ರೀತಿಯಿಂದ ಮಾಡಿದ್ದೀವಿ, ಅಚ್ಚುಕಟ್ಟಾಗಿ ಮಾಡಿದ್ದೀವಿ, ಬಂದು ನೀವು ನೋಡ್ಬಿಟ್ಟು ನಿಮ್ಮ ಒಪಿನಿಯನ್ ಕೊಡಿ ಅನ್ನೋ ವರ್ಗಕ್ಕೆ ಸೇರ್ಕೊಂಡಿರೋನು ಕಣಮ್ಮ ನಾನು. ಸೊ ಹಾಗಾಗಿ ನನ್ನ ಕೆಲಸ ಮಾತ್ರ ಮಾತಾಡಲಿ ಅನ್ನೋ ಒಂದು ಇಚ್ಛೆ ಅಷ್ಟೇ. ಬೇರೆ ಇನ್ನು ಯಾವ ಉದ್ದೇಶನೂ ಇಲ್ಲ. ನಿಮಗೆ ಹೇಳಬಾರ್ದು, ನಿಮಗೆ ಯಾವ ವಿಷಯನೂ ತಿಳಿಸ್ಬಾರ್ದು ಅಂತಲ್ಲ, ಒಂದೊಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಬಗ್ಗೆ ಬಹಳ ಗೌರವನೂ ಇದೆ, ಅಷ್ಟು ಮಾತ್ರ ಹೇಳ್ತೀನಿ. ಪಾತ್ರಗಳು ನನಗೆ ಬಹಳ ಆಸೆ ಇದೆ. ಎಲ್ಲಾ ತರ ಪಾತ್ರಗಳು ಮಾಡಬೇಕು, ಎಲ್ಲಾ ತರ ಪಾತ್ರಗಳು ನಾನು ಟ್ರೈ ಮಾಡಬೇಕು, ಟಚ್ ಮಾಡಬೇಕು ಅಂತ. ಬಟ್ ಏನಾಗುತ್ತೆ, ಅದ್ರ ತಕ್ಕಂತೆ ಕತೆಗಳು ಕೂಡ ಬರಬೇಕು. ಈಗ ತಗೊಂಡ್ ಬಂದಿರೋ ಕತೆಗಳು ನನಗೆ ಇಷ್ಟ ಆಗಿಲ್ಲ ಅಂತಲ್ಲ, ಬಹುಶಃ ನಮ್ಮ ಕೈಲಿ ಮಾಡಕ್ ಆಗಿಲ್ಲ ಆ ಕತೆಗಳನ್ನ. ನಾನು ಮಾಡಿದ್ರೆ ಅದು ಸರಿಗಿರುತ್ತೋ ಇಲ್ವೋ ಅಂತ ನನಗೆ ಒಂದು ಡೌಟ್ ಇತ್ತು. ಮೋರ್ ದನ್ ಎನಿಥಿಂಗ್, ಪಾಪ ಎಲ್ಲಾ ನಿರ್ದೇಶಕರಾಗಿರ್ಲಿ, ಕತೆಗಾರರಾಗಿರ್ಲಿ, ಒಂದು ಒಳ್ಳೆ ಪಿಕ್ಚರ್ ಮಾಡಬೇಕು ಅಂದ್ರೆ ಕತೆ ತಗೊಂಡ್ಬಂದಿರ್ತಾರೆ. ಸೊ ಹಾಗಾಗಿ ನೋ ಕಂಪ್ಲೇಂಟ್ಸ್. ಆ ಕತೆಗಳು ಬಹುಶಃ ಡೆವಲಪ್ ಆದಾಗ, ಕಾಲ ಕೂಡಿದ್ರೆ ಅದರಲ್ಲಿರೋ ಅದರ ಒಂದು ಒಳ್ಳೆ ಕತೆಗಳನ್ನು ಆಯ್ಕೆ ಮಾಡ್ಕೋತೀವಿ. ಸೊ ಹಾಗಾಗಿ ಬೇರೆ ಎಲ್ಲ ಮ್ಯಾಟ್ರ್ ಆಗಲ್ಲ ಅನ್ಸುತ್ತೆ. ಬರೀ ಒಂದು ಕತೆ ಬಹಳ ಮುಖ್ಯವಾಗುತ್ತೆ. ನಾನು ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನ,
ಜನಗಳಿಗೆ ರೋರಿಂಗ್ ಸ್ಟಾರ್ ಆಗಿರ್ಬೋದು, ನಿಮಗೆಲ್ಲ ಸೂಪರ್ ಸ್ಟಾರ್ ಆಗಿರ್ಬೋದು, ಆಕ್ಟರ್ ಆಗಿರೋದು ಮತ್ತೊಂದು ಆಗಿರ್ಬೋದು. ಬಟ್ ಒಂದು ಸಿನಿಮಾಗೆ ಅಂತ ಬಂದಾಗ ನಾವೆಲ್ಲ ಕಲಾವಿದರು. ಆ ಪಾತ್ರಕ್ಕೆ ನಾನು ಎಷ್ಟು ಅನುಗುಣವಾಗಿ ನಾನು ಎಷ್ಟು ಸೂಟ್ ಆಗ್ತೀನಿ ಅಂತ ಬಹಳ ಕೌಂಟ್ ಆಗುತ್ತೆ. ಜೊತೆಗೆ ನನ್ನ ಹತ್ರ ಹೇಗೆ ನನ್ನ ಕೈಲಿ ನನ್ನ ನಿರ್ದೇಶಕರಾದಂಥ ನಮ್ಮ ಡೈರೆಕ್ಟರ್ಸ್ ಅವ್ರು ಹೇಗೆ ಕೆಲಸ ತಗೋತಾರೆ, ಪ್ರೊಡ್ಯೂಸರ್ ಹೇಗೆ ಒಂದು ಸಿನಿಮಾನ ಮಾಡಿಕೊಡ್ತಾರೆ ಅನ್ನೋದು ಮಾತ್ರ ಕೌಂಟ್ ಆಗುತ್ತೆ. ಸೊ ನನಗೆ ಅಷ್ಟು ಮಾತ್ರ ಇಂಪಾರ್ಟೆಂಟು, ನಾನು ಅಷ್ಟಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತೇನೆ. ಬೇರೆ ಭಾಷೆ ಬಂದಿದೆ, ಬಟ್ ಹೆಸರುಗಳು ಬೇಡ. ಪಾಪ ಬಂದಿದ್ದಾರೆ, ನನಗೆ ಆಗಲಿಲ್ಲ, ಸೆಟ್ ಆಗಲಿಲ್ಲ ಅಷ್ಟೇ. ಬಟ್ ಅದೇ ನಾನು ಹೇಳಿದಾಗೆ ನಮಗೆ ಎಲ್ಲ ಸೂಟ್ ಆಗಬೇಕು. ಕತೆ, ನಮ್ಮ ಪಾತ್ರಗಳು, ನಾವು ಹೋಗೋ ಜಾಗ. ಇಲ್ಲಿ ಅಚ್ಚುಕಟ್ಟಾಗಿದ್ದೀವಿ ಕರ್ನಾಟಕದಲ್ಲಿ. ಕನ್ನಡ ತಾಯಿ, ಕನ್ನಡ ಮಣ್ಣು, ಕನ್ನಡ ಜನ ಅಚ್ಚುಕಟ್ಟಾಗಿ ನೋಡ್ಕೊತವ್ರೆ, ಒಟ್ಟು ತುಂಬ ಊಟ ಕೊಡ್ತವ್ರೆ, ಅಷ್ಟು ಪ್ರೀತಿ ಮಾಡ್ತವ್ರೆ. ಬೇರೆ ಕಡೆ ಹೆಜ್ಜೆ ಇಡಬೇಕಂದ್ರೆ ಬಹಳ ಸರಿಯಾಗಿ ಹೆಜ್ಜೆ ಇಡಬೇಕು, ಅರ್ಧಂಬರ್ಧ ಆಗ್ಬಾರ್ದು ಜರ್ನಿ. ಸೊ ಹಾಗಾಗಿ ಒಂದು ಒಳ್ಳೆ ಸಿನಿಮಾ, ಫಸ್ಟ್ ಒಂದು ಒಳ್ಳೆ ಕನ್ನಡ ಸಿನಿಮಾನ ರೆಡಿ ಮಾಡಿಕೊಂಡು ನಂತರ ಇದನ್ನ ಇಂಡಿಯಾಗೆ ಒಪ್ಪಿಸ್ಬೋದು ಇಲ್ವೋ ಅಂತ ತಿಳ್ಕೊಂಡಾದ್ಮೇಲೆ ಮಿಕ್ಕಿದ್ದೆ. ಇನ್ನೊಂದು ವಿಷಯ ಇದೆ ಮೈ ಪಿಕ್ಚರ್ ಅಲ್ಲಿ, ಹಲವಾರು ಒಳ್ಳೆ ಹೊಸಬ್ರು ನಟನೆ ಗೊತ್ತಿರೋರು ನಟರು, ಅವರಿಗೆ ಬಹಳ ಅವಕಾಶ ಕೊಡಬೇಕು ಅಂತ ನಿರ್ದೇಶಕರು ಬಹಳ ಇನ್ಸಿಸ್ಟ್ ಮಾಡಿದ್ದಾರೆ. ಬೇಸಿಕಲಿ ಒಳ್ಳೊಳ್ಳೆ ಆಕ್ಟರ್ಸ್ಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಒಂದು ಅವಕಾಶ. ಆಮೇಲೆ ನನಗೊಂಥರ ಖುಷಿ ಹೊಸಬ್ರೆಲ್ಲ ಇದ್ದಾಗ ಜೊತೆಗೆ ಅವ್ರಗಳ ಜೊತೆಲ್ಲ ಕೆಲಸ ಮಾಡೋಕ್ಕೆ. ಸೊ ಹಲವಾರು ಹೊಸಬ್ರನ್ನ ಕಾಣ್ತೀವಿ, ಒಂದೊಂದು ಪಾತ್ರನೂ ನಿಮಗೆ ಯಾರು ಒಂದು ಹೊಸತನ ಅನ್ನೋದು ಕಾಣಿಸ್ಲಿ ಅನ್ನೋ ಒಂದು ವಿಚಾರಕ್ಕೆ ಆ ಥರ ಆಯ್ಕೆ ಮಾಡ್ಕೊತಿದ್ದೀವಿ. ಇನ್ನು ಮೋಕ್ಷಿ ಅವರು ಹೀರೋಯಿನ್ ಕೇಳ್ತಾ ಇದ್ರು, ಹೀರೋಯಿನ್ ಹೆಸರು ಏನು ಅಂತ ನನಗೂ ಗೊತ್ತಿಲ್ಲ ಇನ್ನು, ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ.